ನಾಡಿನ ಸಮಸ್ತ ಸಜ್ಜನರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೊತ್ತುಂಟಾ? ಶ್ರೀರಾಮ ತನ್ನ ಹೆಂಡತಿ ಸೀತಾದೇವಿಗೆ ಬಾಯಾರಿಕೆ ಆಯ್ತು ಅಂತ ತನ್ನ ಬಾಣವನ್ನು ಭೂಮಿಗೆ ಬಿಡ್ತಾನೆ. ಆಗ ಜಲ ಚಿಮ್ಮುತ್ತೆ. ಇಲ್ಲಿ ಇರೋ ಸ್ವಾರಸ್ಯ ಏನು ಅಂತ ಗೊತ್ತಾಯ್ತಾ? ಆ ಬಾಣ ಬಿದ್ದ ಜಾಗಕ್ಕೆ ಮತ್ತು ಅಲ್ಲಿ ಉಕ್ಕಿದ ಜಲಶಕ್ತಿಗೆ ಎರಡಕ್ಕೂ ಬಾಣದ ಅರ್ಥ ಇರೋ ಹೆಸರಿನಿಂದ ಕರೆಯಲಾಗ್ತಿದೆ. ಬಾಣ ಬಿದ್ದ ಜಾಗ ಅಂಬು ತೀರ್ಥ. ಅಂಬು ಅಂದ್ರೆ ಬಾಣ, ಚಿಮ್ಮಿದ ಜಲವೇ ತೀರ್ಥವಾಗಿದ್ದರಿಂದ ಅಂಬು ತೀರ್ಥ ಎನ್ನುವ ಹೆಸರು ಈ ಪವಿತ್ರವಾದ ಸ್ಥಳಕ್ಕೆ ಬರ್ತದೆ. ಇಲ್ಲಿ ಉದ್ಭವಿಸಿದ ಜಲರಾಶಿಗೆ ಶರಾವತಿ ಎನ್ನುವ ಹೆಸರು ಬರ್ತದೆ. ಶರ ಎಂದರೆ ಬಾಣ. ಹಾಗಾಗಿ ಈ ಪವಿತ್ರವಾದ ಸ್ಥಳ ಮತ್ತು ಈ ಪವಿತ್ರವಾದ ಜಲ ಎರಡಕ್ಕೂ ಒಂದೇ ಅರ್ಥವಿರುವ ಹೆಸರನ್ನು ಇಡಲಾಗಿದೆ. ಸೊ ನಾವೀಗ ಹೋಗ್ತಾ ಇರೋದು ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್ ದೂರದಲ್ಲಿ ಹಾಗೂ ಶಿವಮೊಗ್ಗದಿಂದ ಹತ್ತತ್ರ 80ರಿಂದ 90 ಕಿಲೋಮೀಟರ್ ದೂರದಲ್ಲಿರೋ ಶಕ್ತಿ ನದಿ ಶರಾವತಿಯ ಉಗಮ ಸ್ಥಾನ ಅಂಬು ತೀರ್ಥಕ್ಕೆ. ಹಾಯ್, ನಮಸ್ಕಾರ. ಇವರು ನಮ್ಮ ಸ್ನೇಹಿತರು ಸುರೇಶ್ ಅಂತ ಹೇಳ್ಬಿಟ್ಟು ನಮ್ಮ AW ಸಾಹೇಬ್ರು ಕೂಡ ಕರ್ನಾಟಕ ವಿದ್ಯುತ್ ನಿಗಮ KPCL ನಲ್ಲಿ AW ಆಗಿದ್ದಾರೆ. ನಾವು ಇವರು ಇವತ್ತು ನೇತ್ರಾವತಿ ಪೀಕ್ ನ ಟ್ರೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಜೊತೆಗೆ ಇನ್ನು ಬಳ್ಳಾರಿಯಿಂದ ಕೂಡ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ. ಅವ್ರ ಮುಂದೆ ನಮ್ಮನ್ನ ಜಾಯ್ನ್ ಆಗ್ತಾರೆ. ಈಗ ಸದ್ಯಕ್ಕೆ ನಾವು ಆನ್ ದಿ ವೇ ಹೋಗೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದು ಅಂಬು ತೀರ್ಥ. ನಾವು ಈ ಜರ್ನಿಯಲ್ಲಿ ಅಂಬು ತೀರ್ಥ ಕೂಡ ಸಿಗುತ್ತೆ. ಹಾಗಾಗಿ ಅಂಬು ತೀರ್ಥಕ್ಕೆ ಹೋಗ್ತಾ ಇದೀವಿ. ಈಗ ನಾವು ಶರಾವತಿ ನದಿಯ ಉಗಮ ಸ್ಥಾನ ಅಂಬು ತೀರ್ಥಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡಿ, ಅಂಬು ತೀರ್ಥದ ಎಂಟ್ರೆನ್ಸ್ ದೇವಸ್ಥಾನ. ಎಕ್ಸಾಕ್ಟ್ ಆಗಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ಮತ್ತು ಹೊಸನಗರ ಕನೆಕ್ಟಿಂಗ್ ರೋಡ್ ಏನಿದೆ ಅಲ್ಲಿ ಈ ಒಂದು ಪ್ಲೇಸ್ ಲೊಕೇಟ್ ಆಗಿದೆ. ನಾವು ಬಂದಿದ್ದು ಮಧ್ಯಾಹ್ನ ಆಗಿದ್ರಿಂದ ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿತ್ತು. ದರ್ಶನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಮೈಥಾಲಜಿ ಪ್ರಕಾರ ಮತ್ತು ಶ್ರೀರಾಮಾಯಣ ಸ್ಟೋರಿಗೆ ಎವಿಡೆಂಟ್ ಆಗಿ ಇಲ್ಲೇ ದೇವಸ್ಥಾನದ ಆಪೋಸಿಟ್ ನಲ್ಲಿ ಇರೋ ಬೆಟ್ಟದಲ್ಲಿ ಶ್ರೀರಾಮನ ಹಾಗೂ ಜಿಂಕೆಯ ಪಾದದ ಗುರುತು ಇರೋದು ತುಂಬಾನೇ ರೋಚಕ ಅನಿಸ್ತದೆ. ಇಲ್ಲಿ ಲಿಂಗೇಶ್ವರ ಸ್ವರೂಪದಲ್ಲಿ ರಾಮೇಶ್ವರ ನೆಲೆಸಿದ್ದಾನೆ. ಜೊತೆಗೆ ಸೀತೆ, ಲಕ್ಷ್ಮಣ ಮತ್ತು ಹನುಮಂತನನ್ನು ಇಲ್ಲಿ ಪೂಜೆ ಮಾಡಲಾಗ್ತಿದೆ. ಶಿವಲಿಂಗದ ಪಾದದ ಕೆಳಗೆ ಹುಟ್ಟುವಂತೆ ಈ ಪವಿತ್ರ ಶಕ್ತಿ ನದಿ ಕನ್ನಡ ನಾಡಿನ ಮನೆ ಮನೆಗೂ ಬೆಳಕಿನ ಜ್ಯೋತಿಯಾಗಿದ್ದಾಳೆ. ಅಷ್ಟೇ ಅಲ್ಲದೆ ವಿಶ್ವವಿಖ್ಯಾತ ಜೋಗದ ಗುಂಡಿಯಲ್ಲಿ 830 ಅಡಿಯಿಂದ ಧುಮ್ಮಿಕ್ಕುವ ಆ ಜಲರಾಶಿ ನೋಡೋದು ಅಂದ್ರೆ ದೇಶ ವಿದೇಶದ ಕೋಟ್ಯಾಂತರ ಕಣ್ಣುಗಳಿಗೆ ಹಬ್ಬ ಅಂತ ಹೇಳ್ಬೋದು. ಇವೆಂಚುವಲಿ ಅರೇಬಿಯನ್ ಸಿ ಏನಿದೆ ಅಲ್ಲಿ ಸೇರುವ ಮೂಲಕ ದ ಪವರ್ಫುಲ್ ರಿವರ್ ವೆರಿ ಸಕ್ಸಸ್ಫುಲಿ ಕಂಪ್ಲೀಟ್ಸ್ ಅವರ್ ಜರ್ನಿ ವಿತ್ ಫುಲ್ ಆಫ್ ಕಂಟೆಂಟ್ಮೆಂಟ್. ಇಲ್ಲಿಗೆ ವಿಸಿಟ್ ಮಾಡ್ತೀವಿ ಅನ್ನೋದಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ತುಂಬಾ ರೇರ್ ಆಗಿರೋದ್ರಿಂದ ಪರ್ಸನಲ್ ವೆಹಿಕಲ್ಸ್ನ ಪ್ರಿಫರ್ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇಲ್ಲೇ ಇರುವ ಊರ ಜನರ ಸಹಭಾಗಿತ್ವದಿಂದ ಈ ದೇವಸ್ಥಾನದ ಆಡಳಿತ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ವಿ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನೀಟಾಗಿದೆ. ಯಾವುದೇ ರೀತಿಯ ಅಡಿಷನಲ್ ಎಕ್ಸ್ಪೆಂಡಿಚರ್ಸ್ ಅಂತ ಹೇಳ್ಬಿಟ್ಟು ಏನಿರೋಲ್ಲ. ದೇವರ ಒಂದು ಪೂಜೆಯ ಒಂದು ಎಕ್ಸ್ಪೆಂಡಿಚರ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅಡಿಷನಲ್ ಚಾರ್ಜಸ್ ಅಂತ ಏನಿರೋದಿಲ್ಲ. ಈಗ ನಮ್ಮ ಈ ರಾಮೇಶ್ವರ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ನಾವೀಗ ಕಳಸಕ್ಕೆ ಹೋಗ್ತಾ ಇದ್ದೀವಿ. ಕಳಸಕ್ಕೆ ಹೋಗಿ ಕಳಸದಲ್ಲಿ ಉಳ್ಕೊಳ್ತೀವಿ. ನಾನು ಮಾಡ್ತಾ ಇರತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಎನ್ಕರೇಜ್ಮೆಂಟ್ ಕೊಡುತ್ತೆ. ನನ್ನ ಮುಂದಿನ ವಿಡಿಯೋದಲ್ಲಿ ನೇತ್ರಾವತಿ ಟ್ರೆಕ್ಕಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮತ್ತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹೃದಯದಲ್ಲಿ ಏನಿದು ನದಿಯೊಂದು ಓಡಿದೆ, ಹೃದಯದಲ್ಲಿ ಏನಿದು
ನದಿಯೊಂದು